ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನಮಸ್ಕಾರ ಅಮ್ಮ. ನಮಸ್ಕಾರ, ಕೂತ್ಕೊಳ್ಳಿ. ಪಲ್ಲವಿ ಅವರೇ, ಇವನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ಎಲ್ಲೋ ಕಳ್ತನ ಮಾಡಿ ಜೈಲಿಗೆ ಹೋಗಿದ್ನಲ್ಲ. ಕಳ್ತನನ? ಹೌದು, ಸರಿಯಾಗಿ ನೆನ್ಪಾಡ್ಕೊಳ್ಳಿ. ಜ್ಯೋತಿಷ್ಯ ಹೇಳ್ತೀನಿ ಅಂತ ಒಬ್ರು ಮನೆಗೆ ಹೋಗಿ ಚಿನ್ನ ಒಡವೆ ಎಲ್ಲ ಕದ್ದಿದ್ನಲ್ಲ, ಅವನೇ ಅಲ್ವಾ ಇವನು? ಅವನೇ ವಿಕ್ರಾಂತ್ ಅವರೇ ಇವನು. ಅಂದಾಗೆ ನಿಮ್ಮ ಹೊಸ ಸೊಸೆನ ಏನ್ ಮಾಡಿದ್ರಿ? ಮನೆ ತುಂಬಿಸ್ಕೊಂಡ್ರಾ? ಯಾವುದೇ ಕಾರಣಕ್ಕೂ ಮನೆ ತುಂಬಿಸ್ಕೋಬೇಡಿ, ನಿಮ್ಮನೆ ಸರ್ವನಾಶ ಆಗುತ್ತೆ. ನಾಶ ಆಗೋದು ಮನೆ ಅಲ್ಲ ಕಣೋ, ನೀನು. ಸರ್, ನೀವಾ? ನಾನೇ. ಈ ತರ ಸುಳ್ಳುಗಳನ್ನ ಹೇಳಿ ಇನ್ನು ಎಷ್ಟು ಮನೆನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಬಿಡು ಪಾಪ, ಜ್ಯೋತಿಷ್ರನ್ನ ಯಾಕೆ ಹೊಡಿತೀಯಾ? ಇವನನ್ನ ಜ್ಯೋತಿಷಿ ಅನ್ಕೊಂಡಿದ್ಯಾ? ದೊಡ್ಡ ಮನೆ ಹಾಳ ಇವನು, ದೊಡ್ಡ ದರೋಡೆಕೋರ, ಕಳ್ಳು ಸ್ವಾಮೀಜಿ ಇವನು. ಏನೋ ಹೇಳ್ತಿದ್ಯಾ? ಹೌದಮ್ಮ, ಇವನ್ಗೆ ಜ್ಯೋತಿಷ್ಯ ಇಲ್ಲ, ಏನು ಗೊತ್ತಿಲ್ಲ. ಜ್ಯೋತಿಷಿ ಅಂತ ಸುಳ್ಳು ಹೇಳೋದು, ಈ ತರ ತಪ್ಪಾಗಿ ಹೇಳೋದು, ಯಾರು ಇಲ್ದಿರೋ ಟೈಮ್ನ ಬಳಸ್ಕೊಳ್ಳೋದು. ಅಷ್ಟೇ ಅಲ್ಲಮ್ಮ, ಅವ್ರ ಪ್ರಜ್ಞೆ ತಪ್ಪಿಸಿ ಹಣ ಒಡವೆ ಎಲ್ಲ ಎತ್ಕೊಂಡು ಹೋಗೋದು. ಈ ತರ ಸುಮಾರು ಕೇಸುಗಳನ್ನು ಮಾಡಿದಾನೆ. ನಿಜ ಹೇಳ್ತಿದ್ದೀನೋ? ಹೌದಮ್ಮ, ರಾಯದುರ್ಗದಲ್ಲಿ ಇಂಥ ಕೆಲಸಗಳು ತುಂಬಾನೇ ನಡೆದಿತ್ತು. ನಾವೇ ಇವನ್ನ ಹಿಡಿದು ಪೊಲೀಸರು ಕೊಟ್ಟಿದ್ದೀವಿ. ಮುದ್ಕಿದ್ ಬೇರೆ ಬ್ಲೌಸು. ಎಂತ ಪರಿಸ್ಥಿತಿ ಬಂತು ನೋಡು. ಯಪ್ಪ, ಈ ಮುದ್ಕಿ ಬರೀ ಮಾತಾಡೋದಷ್ಟೇ. ಈ ಮುದ್ಕಿ ಕುತ್ಕೊಂಡು ಮಾತಾಡೋದು, ನಾನು ಅವಳ ಕೆಲಸ ಎಲ್ಲ ಮಾಡೋದು. ಸಾಕಾಯ್ತು ನಂಗೆ. ಎಷ್ಟೊಂದು ಬಟ್ಟೆ ಒಗ್ಸಿದಾರೆ ನನ್ನ ಕೈಯಲ್ಲಿ. ಸುಸ್ತೆ ಆಗೋಯ್ತು ನಂಗೆ. ಯಪ್ಪ, ತಪ್ಪು ಮಾಡೋ ತಪ್ಪಲ್ಲ, ಆದರೆ ತಪ್ಪು ಮಾಡಿ ಸಿಕ್ಕಾಕೊಳ್ಳೋದಿದೆಯಲ್ಲ, ಅದು ದೊಡ್ಡ ತಪ್ಪು. ಮನೇಲೆಲ್ಲ ಟಾರ್ಚರ್ ಮೇಲೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಯಾಕಾದರೂ ವಾಪಸ್ ಈ ಮನೆಗೆ ಬಂದು. ಏ ಗೀತಾ, ನೀನಿಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ರೆಸ್ಟ್ ತಗೊಳ್ತಾ ಇದ್ದೆ ಅಮ್ಮ. ವಯಸ್ಸಾಗಿರೋಳು ನಾನೇ, ಎಲ್ಲ ಕೆಲಸಗಳನ್ನು ಅಮ್ಮ ಉಸ ಅನ್ಕೊಂಡು ಮಾಡ್ತಾ ಇರ್ತೀನಿ. ನೀನ್ ನೋಡಿದ್ರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ತಗೋತಿದ್ಯಾ? ಅಲ್ಲಮ್ಮ, ಅದು ಈಗಷ್ಟೇ ಬಟ್ಟೆ ಒಗ್ದೆ, ಸುಸ್ತಾಯ್ತು ಅಂತ ಕೂತ್ಕೊಂಡೆ.
ಏಯ್ ಎದ್ದೇಳೆ ಮೇಲೆ, ಅಡ್ಗೆ ಮನೇಲಿ ರಾಶಿ ಕೆಲಸ ಇದೆ. ಆ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಮ್ಮ. ಇಲ್ಲಿ ನೋಡು ಎಷ್ಟೊಂದು ಬಟ್ಟೆ ಒಗ್ದಾಕಿದ್ದೀನಿ. ಹೋ ಹೌದಾ? ಹಾಗಿದ್ರೆ ಇವತ್ ರಾತ್ರಿ ನಿಂಗೆ ಊಟ ಇಲ್ಲ. ಏನಮ್ಮ ಇಷ್ಟೊಂದು ಸ್ಟ್ರಿಕ್ಟ್ ಮಾಡಿದ್ರೆ ಹೆಂಗಮ್ಮ? ಯಾಕಂದ್ರೆ ಚಿಕ್ಕ ವಯಸ್ಸಿಂದನೇ ಹೀಗೆ ಶಿಸ್ತಿಂದ ಬೆಳೆದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಮ್ಮ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರಲ್ವಾ? ಆದ್ರೆ ಈ ಮರನ ಬಗ್ಸೋ ಮುಂಡು ಪ್ರಯತ್ನ ಕಣೆ ನಂದು. ಅಮ್ಮ ಏಯ್ ಮುಖ ಏನೇ ನೋಡ್ತಿದ್ಯಾ? ಬಾ ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತಮ್ಮ. ಬಾ ಅಂದೆ ತಾನೆ, ಬಾ. ಅಲ್ಲ ಅಮ್ಮ. ಏಯ್ ಬಾರೆ, ಕರ್ಮ. ಬಾ ಅಂತ ಹೇಳ್ದೆ ಅಷ್ಟೇ. ಅಯ್ಯೋ ಮನೆ ಹಾಳ, ನೀನ್ ಇಂಥ ನೀಚನೇನೋ? ಹೋಗಿ ಹೋಗಿ ನಿನ್ ಮಾತ್ ಕೇಳಿ ಎಂತ ಎಡ್ವರ್ಟ್ ಮಾಡ್ತಿದ್ನೋ? ಏಯ್ ಸುಳ್ಳು ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ತೀಯಾ? ಸರ್ ನಾನು ಬಿಟ್ಬಿಡಿ ಸರ್, ನಾನು ಬಿಟ್ಬಿಡಿ, ಏನು ಮಾಡಬೇಡಿ ಸರ್. ನನ್ನ ಏನು ಮಾಡಬಾರ್ದಾ? ನಿನ್ನ ಮಾತು ಕೇಳ್ಕೊಂಡು ನಮ್ಮಮ್ಮ ನಮ್ಮ ಸಂಸಾರನೇ ಹಾಳು ಮಾಡ್ತಾ ಇದ್ರಿ. ಈಗ ಹೇಳೋ, ನೀನ್ ಹೇಳಿದ್ದೆಲ್ಲ ನಿಜಾನಾ? ನಂದು ಪಲ್ಲವಿ ಅವ್ರ ಜಾತಕ ಮ್ಯಾಚ್ ಆಗಲ್ವಾ? ಅವ್ರು ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆನೇ ಮುಳುಗೋಗುತ್ತಾ? ಇಲ್ಲ ಇಲ್ಲ ಸರ್, ನಾನು ಹೇಳಿದ್ದೆಲ್ಲ ಸುಳ್ಳು. ನಿಜ ಬೊಗಳು, ಯಾಕೆ ಸುಳ್ಳು ಹೇಳ್ದೆ? ಹೇಳ್ತೀಯೋ ಇಲ್ಲ ಜೈಲ್ಗೆ ಹೋಗ್ತೀಯೋ? ಹೇಳ್ತೀನಿ ಸರ್, ಹೇಳ್ತೀನಿ. ಅದ್ಯಾರೋ ಯಂಗ್ಸ್ ಬಂದು ನನಗೆ ದುಡ್ಡು ಕೊಟ್ಟು ಈ ರೀತಿ ಸುಳ್ಳು ಹೇಳಿದ್ರು ಸರ್. ಹೆಂಗ್ಸ? ಯಾರದು? ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಹೀಗೆ ದೇವಸ್ಥಾನದ ಹತ್ರ ಕೂತಿದ್ದೆ, ಅವ್ರು ಬಂದು ಒಬ್ರು ಸುಲೋಚನಾ ಅಂತ ಬರ್ತಾರೆ, ಅವರು ಒಂದು ಜಾತಕ ತೋರಿಸ್ತಾರೆ. ನಾನು ಹೇಳ್ದಾಗೆ ಸುಳ್ಳು ಹೇಳಬೇಕು ಅಂದ್ರು, ಕೈ ತುಂಬ ದುಡ್ಡು ಕೊಟ್ರು. ಅವ್ರೊಬ್ರೇ ಬಂದಿದ್ರ ಅಥವಾ ಜೊತೆಗೆ ಯಾರಾದ್ರೂ ಇದ್ರ? ನಿನ್ನೆ ಕೇಳ್ತಿರೋದು ಬೊಗಳು. ಒಬ್ಬರೇ ಬಂದಿದ್ರು. ನೋಡೋಕ್ ಹೇಗಿದ್ರು? ಬೆಳ್ಳಗಿದ್ರು, ಉದ್ದಕ್ಕಿದ್ರು, ಅಷ್ಟೇ ಗೊತ್ತಿರೋದು. ನನಗೇನು ಗೊತ್ತಿಲ್ಲ, ನನ್ನನ್ನು ಬಿಟ್ಬಿಡಿ. ಬಿಡೋದ ಹಾಳಾದವನೇ, ಸುಮ್ನೆ ನನ್ ಸೊಸೆ ಮೇಲೆ ಗೂಬೆ ಕೂರ್ಸ್ದ್ಯಲ್ಲೋ? ಎಲ್ಲಿ ನನ್ ಮೊಮ್ಮಗನ್ ಜೀವಕ್ಕೆ ಅಪಾಯ ಆಗುತ್ತೋ ಅಂತ ಪಾಪ ಈ ಹುಡುಗಿಗೆ ಎಷ್ಟು ನೋಯಿಸ್ಬಿಟ್ಟೆ. ವಿಕ್ರಾಂತ್, ಇವನನ್ ಮಾತ್ರ ಸುಮ್ನೆ ಬಿಡ್ಬೇಡ, ಒದ್ದು ಒಳಗಡೆ ಹಾಕು. ಏಯ್ ನಡಿಯೋ. ಮೇಡಮ್, ನಿಮ್ ಕಾಲು ಹಿಡ್ಕೊತೀನಿ, ನಿಮ್ ಕಾಲಿಗೆ ಬಿಡ್ತೀನಿ ಮೇಡಮ್. ಮನೇಲಿ ತುಂಬಾ ಕಷ್ಟ, ಅದಕ್ಕೆ ಈಗ ಮಾಡಿದೆ ಮೇಡಮ್, ಅದಕ್ಕೆ ಇಂಥ ಕೆಲಸ ಮಾಡಿದೆ ಮೇಡಮ್. ಹೇಳಿ ಹೇಳಿ ನೀವು.